ತೆಗೆದುಕೊಂಡಾಗ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಏನಾದ್ರೂ ಆಗಬಹುದಾ? ನೋಡಿ, ಈಗ ಸಿದ್ದರಾಮಯ್ಯನವರ ಆಪ್ತರನ್ನ ಪ್ರಶ್ನೆ ಮಾಡಿದ್ರೆ ಅವರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಓಕೆ, ಅಪ್ಡೇಟ್ ಬರ್ತಾ ಇದೆ. ರಾಜಭವನಕ್ಕೆ ಬಿಜೆಪಿ ನಿಯೋಗ ಹೋಗ್ತಿದ್ದಾರೆ ಅಂತ ಹೇಳಿದ್ದಾರೆ. ಈಗ ತಲುಪಿದ್ದಾರೆ. ರಾಜ್ಯಪಾಲರ ಬದಲು ಕಾರ್ಯದರ್ಶಿಗೆ ದೂರನ್ನ ಕೊಡ್ತಿದ್ದಾರೆ. ರಾಜ್ಯಪಾಲರು ಇಲ್ಲದ ಕಾರಣ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. 18 ಜನ ಶಾಸಕರನ್ನ ಅಮಾನತು ಮಾಡಲಾಗಿದೆ. ನಾವು ಮಾಡಿದಂತ ಪ್ರತಿಭಟನೆ ಆದ್ರೂ ಏನು, ಯಾತಕ್ಕೋಸ್ಕರ ನಾವು ಮಾಡಿದ್ದು, ನಮ್ಮನ್ನ ಯಾಕೆ ಅಮಾನತು ಮಾಡಿದ್ರು, ಈ ಒಂದು ಘಟನೆ ಸರಿಯೇ? ಒಟ್ಟಾರೆಯಾಗಿ ರಾಜ್ಯಪಾಲರ ಬದಲು ರಾಜ್ಯಪಾಲರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ರಾಜಭವನಕ್ಕೆ ಕಾಲ್ನಡಿಗೆ ಮುಖಾಂತರ ಹೊರಟರು ಬಿಜೆಪಿ ನಿಯೋಗ. ಆದರೆ ರಾಜ್ಯಪಾಲರು ಇಲ್ಲದ ಕಾರಣ ಅಲ್ಲಿದ್ದಂತ ಕಾರ್ಯದರ್ಶಿಗೆ ಈಗ ದೂರನ್ನ ಕೊಟ್ಟು ಹೊರಬರ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ. 18 ಜನ ಶಾಸಕರು 6 ತಿಂಗಳುಗಳ ಕಾಲ ಸದನದ ಕಡೆ ಮುಖ ಮಾಡುವಂತಿಲ್ಲ. ಓಕೆ, ರಾಜಭವನದಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಬಹಳ ಪ್ರಮುಖವಾಗಿ ಈಗ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. ಮುಂದೆ ಏನಾಗಬಹುದು, ಮುಂದಿನ ಪರಿಣಾಮಗಳೇನು, ಇಲ್ಲಿ ಏನೆಲ್ಲ ಬದಲಾವಣೆಗಳು ರಾಜಕೀಯವಾಗಿ ನಡೆಯುತ್ತೆ, ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಓವರ್ ಟು ಯು. ಬೇಸಿಕಲಿ ಮೊದಲನೇದಾಗಿ ಇಲ್ಲಿರುವಂತಹ ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ಸಾಧಾರಣ ನಿಮಗೆ ತೋರಿಸ್ತಾ ಇರುವಂತದ್ದು. ಸಾಮಾನ್ಯವಾಗಿ ಇಲ್ಲಿ ಯಾವುದೇ ನಿಯೋಗ ಬರುತ್ತೆ ಅಂದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಸರ್ಪಗಾವಲಿನಂತೆ ಹಾಕಲಾಗಿರುತ್ತೆ. ಸೊ ದಟ್ ಬೇರೆ ಜನರು ಇಲ್ಲಿಗೆ ಯಾವುದೇ ಕಾರಣಕ್ಕೂ ಒಳ ಬರಬಾರದು. ಹಾಗೂ ಆಡಳಿತದಲ್ಲಿರುವಂತಹ ಪಕ್ಷ ಅಥವಾ ವಿರೋಧ ಪಕ್ಷ ಯಾರಾದರೂ ಗಲಾಟೆ ಮಾಡುವಂತಹ ಸಾಧ್ಯತೆ ಸೂಚನೆ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂತದ್ದು. ಈ ಸದ್ಯದ ಮಟ್ಟಿಗೂ ಕೂಡ ಬಿಜೆಪಿಯ ಶಾಸಕರ ನಿಯೋಗ ರಾಜಭವನಕ್ಕೆ ಬರುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಹಾಕಲಾಗಿರುವಂತಹ ಪೊಲೀಸ್ ಭದ್ರತೆಯನ್ನ ಈಗ ನೀವು ನೋಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಪ್ರಕಾರ ಬಿಜೆಪಿ ನಿಯೋಗ ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ರವರು, ಲೀಡರ್ ಆಫ್ ಆಪೋಸಿಷನ್ ಆರ್ ಅಶೋಕ್ ಅವರು, ಅವರ ಜೊತೆಗೆ 18 ಶಾಸಕರು ಯಾರು ಸಸ್ಪೆಂಡ್ ಆಗಿದ್ದಾರೆ, ಆ ಸಸ್ಪೆಂಡ್ ಆಗಿರುವಂತಹ ಶಾಸಕರ ಜೊತೆಗೆ ಇನ್ನಷ್ಟು ಬಿಜೆಪಿ ಶಾಸಕರು ಕೂಡ ಈಗ ರಾಜಭವನಕ್ಕೆ ತೆರಳಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ರಾಜ್ಯಪಾಲರಿಗೆ ಸ್ಪೀಕರ್ ಅವರ ಈ ಒಂದು ನಿಲುವನ್ನ ನಾವು ಗಮನಕ್ಕೆ ತರಬೇಕಾಗಿದೆ. ರಾಜ್ಯದಲ್ಲಿರುವ ಒಬ್ಬ ಸಚಿವ, ಹಿರಿಯ ಸಚಿವ, ಗೌರವಾನ್ವಿತ ಸಚಿವ ತನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ದೂರನ್ನ ಅಸೆಂಬ್ಲಿಯಲ್ಲಿ ಹೇಳ್ಕೊಂಡಿದ್ದಾರೆ, ಅವರ ನೋವನ್ನ ಹೇಳ್ಕೊಂಡಿದ್ದಾರೆ. ಇಂತಹದನ್ನ ಕಂಪ್ಲೇಂಟ್ ಕೊಡಬೇಕು ಅಂತ ಗೃಹ ಸಚಿವರು ಹೇಳ್ತಿರುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಅಸೆಂಬ್ಲಿಯಲ್ಲಿ ಮಾತಾಡಿದಕ್ಕೆ ವ್ಯಾಲಿಡಿಟಿ ಇಲ್ವಾ? ಅಸೆಂಬ್ಲಿಯಲ್ಲಿ ಶಾಸಕರು ಹಾಗೂ ಸಚಿವರು ಮಾತಾಡಿದ್ರೆ ಅದಕ್ಕೆ ಗೌರವ ಇಲ್ವಾ? ಅದನ್ನ ಒಂದು ಸುಮೋಟೋ ಕೇಸನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ವಾ? ಇಲ್ಲೂ ಕೂಡ ಜಾಣನಡೆಯನ್ನ ಮಾಡಬೇಕಾ ಈ ಒಂದು ಸರ್ಕಾರ ಅನ್ನೋದು ಮೊದಲನೇ ವಾದ ಆಗಿದೆ. ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಈ ಹಿಂದೆ ಶಾಸಕರಾಗಿದ್ದ, ಸಸ್ಪೆಂಡ್ ಆಗಿದ್ರು. ಅವರು ಏಕಪಕ್ಷೀಯ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಓರ್ವ ಸ್ಪೀಕರ್ ಯಾವುದೇ ಸಂದರ್ಭದಲ್ಲೂ ಕೂಡ ಮನೆಯ ಹಿರಿಯನಂತೆ ಇರಬೇಕು. ಸಾಮಾನ್ಯವಾಗಿ ಜನರಲ್ ಆಗಿ ಹೇಳಬೇಕು ಅಂದ್ರೆ ಒಬ್ಬ ಜಡ್ಜ್ನಂತೆ ಮಾತನಾಡಬೇಕು. ಆದ್ರೆ ಒಂದ್ ನಿಮಿಷ ಲೈವ್ ಅಲ್ಲಿ ಇದೀನಿ, ಜಡ್ಜ್ನಂತೆ ಮಾತನಾಡಬೇಕು. ಆದ್ರೆ ಇಲ್ಲಿ ಬಿಜೆಪಿಯ ವಿರುದ್ಧ ಮಾತನಾಡಿರುವಂತದ್ದು ಏಕಪಕ್ಷೀಯವಾಗಿ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ನಿರ್ಧಾರ ಸರಿ ಇಲ್ಲ. ನಾವು ಕೇವಲ ಕಾಂಗ್ರೆಸ್ ಸಚಿವರ ವಿರುದ್ಧ ಅಲ್ಲ, ಯಾವುದೇ ಒಬ್ಬ ಶಾಸಕನ ವಿರುದ್ಧ ಅಲ್ಲ, ಇಡೀ 224 ಶಾಸಕರು ಯಾರಿದ್ದಾರೆ ಅವರ ಎಲ್ಲರ ಒಳಿತಿಗಾಗಿ ನಾವು ಈ ಒಂದು ಮನವಿಯನ್ನ ಮಾಡಿದ್ವಿ. ನಮಗೆ ಮಾತನಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡಲಿಲ್ಲ. ನೇರವಾಗಿ ಸಿಎಂ ರವರು ಬಜೆಟ್ ಮೇಲೆ ಚರ್ಚೆಯನ್ನ ಆರಂಭ ಮಾಡ್ತಾರೆ, ಅವರ ರಿಪ್ಲೈಯನ್ನ ಆರಂಭ ಮಾಡ್ತಾರೆ. ಆದ್ರೆ ನಾವು ಕೇಳಿದ್ದು ಇದು ಒಂದು ತನಿಖೆಯನ್ನ ಯಾರಿಗೆ ಕೊಡ್ತೀರಾ ಅಂತ ಕೇಳೋದಕ್ಕೆ, ಆ ಒಂದು ಪ್ರಶ್ನೆಯನ್ನ ಕೇಳೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡದೇ ಇರೋದ್ರಿಂದ ಹೌದು ನಾವು ಗಲಾಟೆ ಮಾಡಬೇಕಾಯ್ತು ಅನ್ನೋದನ್ನ ಬಿಜೆಪಿಯವರು ಒಪ್ಕೊಂಡಿದ್ದಾರೆ. ಆದ್ರೆ ಇದ್ರ ಜೊತೆಗೆ ಮತ್ತೊಂದು ಅಂಶ ಗಮನಿಸಬೇಕಾಗಿದ್ದು, ರಿಪಬ್ಲಿಕ್ ಡಿಜಿಟಲ್ಗೆ ಅಥವಾ ರಿಪಬ್ಲಿಕ್ ನೆಟ್ವರ್ಕ್ಗೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಶಾಸಕರೇನಿದ್ದಾರೆ ಬಿಜೆಪಿಯವರು, ಕಾಂಗ್ರೆಸ್ನ 2 ಶಾಸಕರು ಕೂಡ ಪೇಪರ್ ಅನ್ನ ಹರಿದು ಎಸೆದಿದ್ದಾರೆ, ನಮ್ಮ ಮುಖದ ಮೇಲೆ ಎಸೆದಿದ್ದಾರೆ, ಸ್ಪೀಕರ್ ಚೇಂಬರ್ ಹತ್ರ ಎಸೆದಿದ್ದಾರೆ, ನಮ್ಮನ್ನ ತಳ್ಳಿದ್ದಾರೆ, ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅಂತ ಕೇಳಿರುವಂತದ್ದು. ಈ ಪ್ರಶ್ನೆಗೂ ಕೂಡ ಈ ಸದ್ಯದ ಮಟ್ಟಿಗೆ ಉತ್ತರ ಸರ್ಕಾರ ನೀಡಬೇಕಾಗಿರುವಂತದ್ದು. ಮತ್ತೊಂದು ಆಯಾಮದಲ್ಲಿ ನೋಡೋಣ. ರಾಜ್ಯಪಾಲರ ಭೇಟಿಗೆ ಬಂದಿದ್ದಾರೆ ಬಿಜೆಪಿ ನಿಯೋಗ. ರಾಜ್ಯಪಾಲರು ಈ ಸದ್ಯದ ಮಟ್ಟಿಗೆ ಇಲ್ಲ. ಆದ್ರೆ ಅವರ ಸೆಕ್ರೆಟರಿಗೆ ಈ ಒಂದು ಮನವಿಯನ್ನ ತಲುಪಿಸಿ ಅದಾದ ನಂತರ ನಾವು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಅನ್ನೋದು ಈಗ ತಿಳಿದು ಬಂದಿರುವಂತಹ ಮಾಹಿತಿ ಆಗಿರುವಂತದ್ದು. ಸೊ ಈಗ ನಾವು ನೋಡ್ತಾ ಇರೋದು ಬಿಜೆಪಿಯ ಶಾಸಕರು ಅನೇಕ ಕಾರ್ಗಳಲ್ಲಿ ಬರ್ತಿರುವಂತದ್ದು. ಅವರ ನಿಯೋಗ
ಈಗ ತಲುಪಿರುವಂತದ್ದು. ಒಳಗಡೆ ಕುಳಿತು ಸೆಕ್ರೆಟರಿಗೆ ವಿವರವಾಗಿ ತಮಗೆ ಆಗಿರುವಂತಹ ಅನ್ಯಾಯವನ್ನ ತಿಳಿಸ್ತಾರೆ. ಅನ್ಯಾಯಕ್ಕೆ ನ್ಯಾಯವನ್ನ ದಕ್ಕಿಸಿಕೊಡ್ಬೇಕು ಅಂತ ಕೇಳ್ತಾರೆ. 6 ತಿಂಗಳ ಕಾಲ ಸಸ್ಪೆನ್ಷನ್ ಯಾವ ಆಧಾರದಲ್ಲಿ ಮಾಡಿದ್ದಾರೆ, ಅಂತಹ ಅಸಂವಿಧಾನಿಕ ಕೆಲಸವನ್ನ ಏನ್ ಮಾಡಿದೀವಿ ಅಂತ ಕೇಳ್ತಾರೆ. ಈಗ ರೇವಣ್ಣರವ್ರು ನೋಡ್ತಾ ಇದೀವಿ, ಎ ಮಂಜೂರ್ ಅವ್ರನ್ನ ನೋಡ್ತಾ ಇದೀವಿ. ರೇವಣ್ಣರವರ ಪ್ರಕರಣವನ್ನ ಕೂಡ ಈ ಒಂದು ಸದನದಲ್ಲಿ ಉಲ್ಲೇಖಿಸಲಾಗಿತ್ತು. ಅವರ ಕುಟುಂಬದ ಮೇಲೆ ಆದಂತ ದೌರ್ಜನ್ಯದ ಹಿಂದೆ ಯಾರಿದ್ದಾರೆ, ಯಾರು, ಆತನ ಕೆಲಸ ಏನು. ಮುನಿರತ್ನರವರು ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಸದಾಶಿವನಗರದಲ್ಲಿ ಸಿಡಿ ಫ್ಯಾಕ್ಟರಿ ಇದೆ, ಆ ಸಿಡಿ ಫ್ಯಾಕ್ಟರಿ ಮಾಲೀಕರನ್ನ ನೀವು ವಶಕ್ಕೆ ಪಡಿಬೇಕು ಅಂತ. ಹಾಗಾದ್ರೆ ಇಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಏನು ಅಂತ ನೋಡಿದಾಗ, ಸದಾಶಿವನಗರದಲ್ಲಿ ಅನೇಕ ಜನರ ಮನೆ ಇದೆ, ಯಾರು ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳಿ ಅನ್ನೋದು ಕಾಂಗ್ರೆಸ್ನ ಅಭಿಪ್ರಾಯ ಆಗಿದೆ. ಅಲ್ಲಿಗೆ ಯಾರೇ ಮಾತನಾಡಿದ್ರು ಕೂಡ, ಇನ್ಫ್ಯಾಕ್ಟ್ KN ರಾಜಣ್ಣರವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಈ ಒಂದು ದಿಕ್ಕು DK ಶಿವಕುಮಾರ್ ಕಡೆ ಹೋಗ್ತಾ ಇದೆ ಅಂತ ತೋರಿಸ್ತಾರೆ. ಮುನಿರತ್ನ ನೇರವಾಗಿ ಅವ್ರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ನ ಹಾಗೂ ಬಿಜೆಪಿಯ ಹಾಗೂ JDSನ ಶಾಸಕರು ಕೂಡ ಮುಂದೆ ಒಬ್ಬ ವ್ಯಕ್ತಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ, ಅವರಿಂದಲೇ ಈ ಒಂದು ಕೆಲಸಗಳು ನಡೀತಾ ಇದೆ. ಅವರದ್ದು ಒಂದು ವಿಶೇಷ ತಂಡ ಇದೆ. ಈಗ ಆ ತಂಡವನ್ನ ಸೇಫ್ ಗಾರ್ಡ್ ಮಾಡಿದ್ದಾರೆ. ಒಂದು ವೇಳೆ ಅವರು ಏನಾದ್ರೂ ಬಹಿರಂಗವಾಗಿ ಎಲ್ರಿಗೂ ಗೊತ್ತಾದ್ರೆ ಆ ಒಂದು ಟೀಮ್ ಎಲ್ಲೆಲ್ಲಿ ಆಪರೇಟ್ ಮಾಡಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಈ ಒಂದು ಕಾರಣದಿಂದ ಆ ಪ್ರಭಾವಿ ಸಚಿವ ಅಂದ್ರೆ DK ಶಿವಕುಮಾರ್ ಅವರು ಅಂತ ಹೇಳಲಾಗ್ತಿರುವಂತಹ ಒಂದು ಆರೋಪ ಏನಿದೆ, ಅವರು ಇವ್ರನ್ನ ಸೇಫ್ ಮಾಡಿದ್ದಾರೆ ಅಂತ ಹೇಳ್ತಿರುವಂತದ್ದು. ಇನ್ನ ಯಾರೆಲ್ಲ ಇದ್ದಾರೆ, ಈ 48 ಜನರು ಯಾರ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ, ಅವ್ರು ಯಾರು? ಒಂದು ಕಾಂಗ್ರೆಸ್ನಲ್ಲಿರುವಂತಹ ಮಿನಿಸ್ಟರ್ಗಳು, ಕಾಂಗ್ರೆಸ್ನಲ್ಲಿರುವಂತಹ MLAಗಳು, ಬಿಜೆಪಿ ಹಾಗೂ JDS ಇರ್ಬೋದು. ಇದು ರಾಜ್ಯ ಮಟ್ಟಕ್ಕಾದ್ರೆ ಪರವಾಗಿಲ್ಲ, ಇದು ಕೇವಲ ಶಾಸಕಾಂಗಕ್ಕಾದ್ರೆ ಪರವಾಗಿಲ್ಲ, ಆಡಳಿತಾತ್ಮಕವಾಗಿಯೂ ಆಗಿದೆ. IPS ಗಳನ್ನು ಕೂಡ ಹನಿ ಟ್ರ್ಯಾಕ್ ಮಾಡಲಾಗಿದೆ ಅಂತ ಆರೋಪ ಇರುವಂತದ್ದು. ಎಸ್, ಬ್ಯಾಕ್ ಟು ಯು. ಅಭಿಷೇಕ್, ನೋಡಿ, ಈಗ 18 ಶಾಸಕರನ್ನ ಅಮಾನತು ಮಾಡಲಾಗಿದೆ. ಎಲ್ಲಿವರೆಗೂ? 6 ತಿಂಗಳ ಕಾಲ. ಅಂದ್ರೆ ಈಗ 6 ತಿಂಗಳ ಕಾಲ ಸದನದ ಕಡೆ ಮುಖ ಮಾಡುವಂತಿಲ್ಲ. ಈಗ ಬಿಜೆಪಿ ನಿಯೋಗ ಅಥವಾ ಬಿಜೆಪಿ ಪಕ್ಷ ಅಥವಾ ವಿರೋಧ ಪಕ್ಷದಿಂದ ಯಾವ ರೀತಿಯಾದಂತ ಕಾನೂನು ಹೋರಾಟ ಇರುತ್ತೆ ಈ ವಿಚಾರದಲ್ಲಿ ಅನ್ನುವಂಥದ್ದನ್ನ ಮಾಹಿತಿ ಕೊಡೋದಾದ್ರೆ ಅಭಿಷೇಕ್. ಈಗ ಬೇಸಿಕಲಿ CK ರಾಮಮೂರ್ತಿರವರು ಶಾಸಕರು ಜಯನಗರ ಅವರ ಕಾರ್ನಲ್ಲೇ ನಾವು ಬಂದ್ವಿ. ಅವರು ಒಂದು ಪ್ರಾಕ್ಟಿಕಲ್ ಆದಂತ ಒಂದು ಅಂಶವನ್ನ ತಿಳಿಸಿದ್ರು. ರಾಜ್ಯಪಾಲರಿಗೆ ನಾವು ದೂರನ್ನ ಕೊಡ್ತೇವೆ, ಸ್ಪೀಕರ್ ಕಡೆಯಿಂದ ವರದಿಯನ್ನ ತರಿಸ್ಕೊಳ್ತಾರೆ, ಸ್ಪೀಕರ್ಗೆ ಒಂದು ಸೂಚನೆಯನ್ನ ನೀಡಬಹುದು, ಆದ್ರೆ ಕಡ್ಡಾಯವಾಗಿ ನಿಮ್ಮ ನಿರ್ಣಯವನ್ನ ಹಿಂಪಡೀರಿ ಅಂತ ಹೇಳೋದಕ್ಕೆ ರಾಜ್ಯಪಾಲರು ಕಾನೂನಾತ್ಮಕವಾಗಿ ಆಗೋದಿಲ್ಲ. ಯಾಕಂದ್ರೆ ಸ್ಪೀಕರ್ ಕುರ್ಚಿಗೆ ಇರುವಂತ ಮಹತ್ವ ಆ ರೀತಿ ಇದೆ. ಈಗೇನಾದ್ರೂ ಬದಲಾವಣೆ ಆಗಬೇಕು ಅನ್ನೋದಾಯ್ತು ಅಂದ್ರೆ ಈ 18 ಶಾಸಕರು ಹಾಗೂ ಬಿಜೆಪಿ ಹಾಗೂ ಉಳಿದ ಶಾಸಕರು ಇವರ ಬೆಂಬಲಕ್ಕೆ ಯಾರು ನಿಲ್ತಾರೆ ಅಷ್ಟೂ ಜನ ಸ್ಪೀಕರ್ಗೆ ಒಂದು ಮನವಿ ಪತ್ರವನ್ನ ಕೊಡಬೇಕಾಗುತ್ತೆ. ಆಯ್ತು, ಇದನ್ನ ನಾವು ಒಪ್ಕೊಂಡಿದ್ದೇವೆ, ತಪ್ಪಾಗಿದೆ, ಕ್ಷಮಿಸಿ ಅನ್ನೋದೊಂದು ಪತ್ರ ಬರೀಬೇಕಾಗುತ್ತೋ, ಅಥವಾ 6 ತಿಂಗಳಿರುವಂತ ಏನ್ ಸಸ್ಪೆನ್ಷನ್ 3 ತಿಂಗಳಿಗೂ ಅಥವಾ 3 ದಿನಕ್ಕೆ ಇಳಿಸಬಹುದಾಗಿದೆ. ಈ ಎಲ್ಲವೂ ಕೂಡ ವಿವೇಚನೆ ಇರುವಂತದ್ದು ಸ್ಪೀಕರ್ ಅವರ ಕೈನಲ್ಲಿ. ಒಂದು ಕಡೆ ಸ್ಪೀಕರ್ ನಿಜವಾಗಿಯೂ ಅವರು ಏಕಪಕ್ಷೀಯವಾಗಿ ಇರದೆ ನಾನು ಎಲ್ಲರ ಪರ ಇದ್ದೀನಿ ಅನ್ನೋದಾಯ್ತು ಅಂದ್ರೆ ಪ್ರಾಬಬ್ಲಿ ಇವ್ರನ್ನ ಕರೆದು ಮಾತಾಡಿ ಈ ಒಂದು ವಿಚಾರವನ್ನ ಇತ್ಯರ್ಥ ಮಾಡಬೇಕಾಗತ್ತೆ. ಯಾಕಂದ್ರೆ ಇವತ್ತು ಈ ಒಂದು ವಿಚಾರ ಕೇವಲ ರಾಜಕೀಯವಾಗಿ ಮಾತನಾಡೋದಲ್ಲ. 224 ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಅವರು ಜನರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಬೇಕಾಗತ್ತೆ. ಆ ಧ್ವನಿಯನ್ನ ಮೊಟಕುಗೊಳಿಸುವಂತಹ ಯತ್ನವನ್ನ ಇಲ್ಲಿ ಮಾಡಲಾಗಿದೆ ಅನ್ನೋದು ಮೊದಲನೇ ಆರೋಪ ಆಗಿರುವಂತದ್ದು. ಅದರ ಜೊತೆಗೆ 4% ರಿಸರ್ವೇಶನ್ ಮುಸಲ್ಮಾನ ಮೀಸಲಾತಿಗೆ ಕೊಡಬೇಕಿತ್ತು. ಆ ಒಂದು ಬಿಲ್ ಪಾಸ್ ಮಾಡೋ ಕಾರಣದಿಂದಾಗಿ ಈ ರೀತಿಯಾದಂತಹ ನಾಟಕವನ್ನ ಕಾಂಗ್ರೆಸ್ನವರು ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಸ್ಪೀಕರ್ ಕಾಂಗ್ರೆಸ್ನ ವ್ಯಕ್ತಿಯಾಗಿ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ ಹೊರತು ರಾಜ್ಯದ ಸ್ಪೀಕರ್ನಂತೆ ಅವ್ರು ಏನ್ ಕೆಲಸ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ ಅನ್ನೋದು ಬಿಜೆಪಿಯವರ ಆರೋಪ ಆಗಿರುವಂತದ್ದು. ಆದ್ರೆ ಇಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಯಾವ ಮಾತನ್ನ ಪದೇ ಪದೇ ನಾವು ಕೇಳ್ತಿರ್ತೀವಿ. ಈಗ ಬಿಜೆಪಿ ಆ ಒಂದು ಆಲೋಚನೆಗೆ ಬಂದಿರುವಂತದ್ದು. 18 ಶಾಸಕರ ಪರವಾಗಿ ರಾಜ್ಯದಲ್ಲಿರುವಂತಹ ಅಷ್ಟು ಬಿಜೆಪಿ ಹಾಗೂ JDS ಶಾಸಕರು ಕೂಡ ನಾವು ಸದನಕ್ಕೆ ಹೋಗೋದಿಲ್ಲ, ಅಂಟಿಲ್ ಇವರ ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡೋವರೆಗೂ ನಾವು ಈ ಒಂದು ಸದನಕ್ಕೆ ಹೋಗೋದಿಲ್ಲ. ಆ ಸಂದರ್ಭದಲ್ಲಾದ್ರೂ ಕೂಡ ಇವರು ಈ ಒಂದು ಸಸ್ಪೆನ್ಷನ್ ಅನ್ನ ರಿವೋಕ್ ಮಾಡುವಂತ ಸಾಧ್ಯತೆ ಇದೆಯಾ ನೋಡ್ತೇವೆ ಅಂತಾರೆ. ಅದ್ರ ಜೊತೆಗೆ ಕಾನೂನು ಸಲಹೆಯನ್ನ ಪಡಿತೇವೆ. ಈ ವಿಚಾರವಾಗಿ ಏನೆಲ್ಲ ಲೀಗಲಿ ನಾವು ಪರ್ಮಿಸಬಲ್ ನಮಗೆ ಏನೇನು ದಾರಿಗಳಿದೆ ಆ ಎಲ್ಲ ದಾರಿಗಳನ್ನ ನಾವು ಮುಟ್ಟುತ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಾದಂತ ದಬ್ಬಾಳಿಕೆಯನ್ನ ನಮ್ಮ ಮೇಲೆ ಮಾಡಿದ್ರು ಕೂಡ ಈ CD ವಿಚಾರದಲ್ಲಿ, ಈ ಒಂದು ಹನಿ ಟ್ರ್ಯಾಕ್ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ. ಈ CDಯ ಹಿಂದೆ ಇರುವಂತ, ಈ ಹನಿ ಟ್ರ್ಯಾಪ್ ನ ಹಿಂದೆ ಇರುವಂತ ಕಿಂಗ್
ಲಿಂಕ್ ಪಿನ್ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಒಂದು ವೇಳೆ ಅದು ಗೊತ್ತಾಯ್ತು ಅಂದ್ರೆ ಇಡೀ ರಾಜ್ಯ ಸರ್ಕಾರವೇ ಕೇವಲ ದಿನಗಳ ಲೆಕ್ಕದಲ್ಲಿ ಉರುಳಿ ಹೋಗುತ್ತೆ. ಅದೊಂದೇ ಒಂದು ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ಈಗ ಸುಮ್ಮನಾಗಿದ್ದಾರೆ ಅಂತ ಈಗ ಹೇಳಲಾಗ್ತಿರುವಂತದ್ದು. ಇನ್ಫ್ಯಾಕ್ಟ್ ಇಲ್ಲಿ ನಾವೇನ್ ನೋಡ್ಬೇಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹೈಕಮಾಂಡ್ ಪ್ರೆಷರ್ ಇದೆಯಾ, ಈ ಒಂದು ವಿಚಾರವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಬಾರ್ದು ಅಂತ KN ರಾಜಣ್ಣರವರು ಸದನದಲ್ಲಿ ಮಾತಾಡ್ತಾರೆ. ಆದ್ರೆ ದೂರನ್ನ ಕೊಡಿ ಅಂತ ಹೋಮ್ ಮಿನಿಸ್ಟರ್ ಕೇಳಿದ್ರು ಕೂಡ ಇನ್ನ ಕೊಟ್ಟಿಲ್ಲ ಅನ್ನೋ ಆಯಾಮದಲ್ಲೇ ಮಾತಾಡಿದ್ರು ಕೂಡ ರಾಜಣ್ಣರವರಿಗೆ ಏನ್ ಪ್ರೆಷರೈಸ್ ಆಗಿದೆ, ಹೈಕಮಾಂಡ್ ನ ನಾಯಕರ ಮೇಲೂ ಹನಿ ಟ್ರ್ಯಾಪಿಂಗ್ ಆಗಿದ್ಯಾ, ಹನಿ ಟ್ರ್ಯಾಪಿಂಗ್ ಆಗಿರೋದ್ರಿಂದ ಅವರು ಪ್ರೆಷರೈಸ್ ಮಾಡ್ತೀರಾ ಅನ್ನೋ ಅಂಶ ಕೂಡ ಈಗ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ದಿವಿತ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.